ಈ ಕ್ಷಣದ ಮೇಜರ್ ಸ್ಟೋರಿ ಕಾಂಗ್ರೆಸ್ನ ಪವರ್ ಫೈಟ್ಗೆ ಕೊನೆಗೂ ಕ್ಲೈಮ್ಯಾಕ್ಸ್ ಸಿಕ್ಕಿದೆ. ನೆನೆಗೆ ಸಿಕ್ಕಿತ್ತು, ಆದರೆ ಹೈಕಮಾಂಡ್ ನಾಯಕರು ಅದನ್ನು ಅಲ್ಲಗೆಳೆದ್ರು, ಊಹಾಪೋಹ ಅಂತ ಅಂದ್ಬಿಟ್ರು. ಆದರೆ ಸದ್ಯದ ಬೆಳವಣಿಗೆಯಲ್ಲಿ ಸಿಂಹಾಸನದಿಂದ ಇಳಿಯೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಇದ್ದಾರೆ ಅನ್ನೋ ರೀತಿಯಾಗಿದೆ. ಕಾಂಗ್ರೆಸ್ನ ಪವರ್ ಫೈಟ್ಗೆ ಅಂತೂ ಇಂತೂ ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಆದ್ರೂ ಕೂಡ ಕಂಟಿನ್ಯೂಸ್ಲಿ ಈ ಪವರ್ ಫೈಟ್ನ ವಿಚಾರ, ಈ ಕ್ರಾಂತಿಗಳ ವಿಚಾರ ಪ್ರಸ್ತಾಪ ಆಗ್ತಾನೆ ಇತ್ತು. ಸೊ ಫೈನಲಿ ಸಿಂಹಾಸನದಿಂದ ಇಳಿಯೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಆದಂತೆ ಕಾಣಿಸ್ತಾ ಇದೆ. ಸೊ ಪವರ್ ಫೈಟ್ಗಂತೂ ಕ್ಲೈಮ್ಯಾಕ್ಸ್. ನಾಳೆ ಸಚಿವರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಇಟ್ಕೊಂಡಿದ್ದಾರೆ. ಅದಾದ್ಮೇಲೆ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಕೈ ಪಡೆಯ ಎಲ್ಲಾ ಗೊಂದಲಗಳಿಗೂ ನಾಳೆ ಫುಲ್ ಸ್ಟಾಪ್ ಬಿದ್ದೇ ಬೀಳುತ್ತೆ. ಇವತ್ತು ಸಂಜೆ ರಾಜ್ಯಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ಸಿಎಂ ಜೊತೆಗೆ ಇನ್ನೊಂದು ಸುತ್ತಿನ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ನಿಮ್ಮ ರಾಜ್ ನ್ಯೂಸ್ ನೆನ್ನೆ ಹೇಳಿತ್ತು, 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಜೊತೆಗೆ, ಅದು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಹೊರಗಿಟ್ಟು. ವೇಣುಗೋಪಾಲ್ ಅವರು ಹೇಳಿದ್ದು ನಿನ್ನೆ ಇದೇ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸಂದರ್ಭದಲ್ಲಿ ಏನು ಹೇಳಿದ್ದು ವೇಣುಗೋಪಾಲ್ ಅವರು, ರಾಜ್ಯಸಭಾ ಎಲೆಕ್ಷನ್, MLC ಎಲೆಕ್ಷನ್ ಬಗ್ಗೆ ಮಾತ್ರ ಚರ್ಚೆ ಆಗಿದ್ದಷ್ಟೇ, ಇನ್ನೇನಿಲ್ಲ, ಈ ಬೇರೆ ವಿಚಾರಗಳೇನು ಕೇಳ್ಪರ್ತಿದೆ ಅದೆಲ್ಲವೂ ಕೂಡ ಊಹಾಪೋಹ ಅಂತಂದಿದ್ರು. ಆದ್ರೆ ರಾಜ್ ನ್ಯೂಸ್ನ ಪೊಲಿಟಿಕಲ್ ರಿಪೋರ್ಟ್ ಪ್ರಕಾರ ಪಕ್ಕ ಇದು ಪವರ್ ಫೈಟ್ನ ವಿಚಾರದ ಬಗ್ಗೆಯೇ ಚರ್ಚೆ ಆಗಿದೆ. ಸಿದ್ದರಾಮಯ್ಯನವ್ರನ್ನ ರಿಸೈನ್ ಮಾಡಿಸಿ ಅವರಿಗೆ ರಾಜ್ಯಸಭಾ ಸ್ಥಾನವನ್ನ ಕೊಡಿಸಿ ರಾಷ್ಟ್ರ ರಾಜಕಾರಣಕ್ಕೆ ಅವರನ್ನ ಕರ್ಕೊಂಡು ಬರುವಂತ ಪ್ರಯತ್ನಗಳಾಗ್ತಾ ಇದೆ. ಅವರ ಜಾಗಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನ ಕೂರಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡುವಂತ ಉದ್ದೇಶದಿಂದ ಚರ್ಚೆ ಆಗ್ತಾ ಇದೆ. ಅದಾದ ಮೇಲೆ ಡಿ.ಕೆ. ಶಿವಕುಮಾರ್ ಅಂಡರಲ್ಲಿ ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿದೆ. ಇದು ಜೊತೆಗೆ ಸಿದ್ದರಾಮಯ್ಯನವರು ಒಂದಷ್ಟು ಕಂಡೀಷನ್ಗಳನ್ನ ಇಟ್ಟಿದ್ದಾರೆ. ಆ ಕಂಡೀಷನ್ಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಪಿನ್ ಟು ಪಿನ್ ಮಾಹಿತಿಯನ್ನ ರಾಜ್ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿತ್ತು ನೆನ್ನೆ. ಆದ್ರೆ ವೇಣುಗೋಪಾಲ್ ಅವರು ಎಲ್ಲವೂ ಊಹಾಪೋಹ ಅಂತಂದಿತ್ತು. ಬಟ್ ಸದ್ಯದ ಬೆಳವಣಿಗೆಯಲ್ಲಿ ರಾಜ್ ನ್ಯೂಸ್ ಹೇಳಿದ್ದೇ ನಿಜ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಚರ್ಚೆಯಾಗಿದ್ದು, ಇವಾಗ ಆಗ್ತಾ ಇರೋದು ರಾಜ್ ನ್ಯೂಸ್ ಹೇಳಿದ್ದು. ಸದ್ಯ ಅಧಿಕಾರ ಹಂಚಿಕೆ ಒಪ್ಪಂದದಂತೆ ನಾಳೆ ರಾಜೀನಾಮೆ ಕೊಡ್ತಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ 11:30ಕ್ಕೆ ಸಿದ್ದರಾಮಯ್ಯನವರು ರಿಸೈನ್ ಮಾಡೋ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಗವರ್ನರ್ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಸಿದ್ದು. ಸಚಿವರ ಜೊತೆಗೆ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೇರೆ ಇಟ್ಕೊಂಡಿದ್ದಾರೆ, ಅದಾದ್ಮೇಲೆ ಹೋಗ್ತಾರೆ ಅಂತ. ತಮ್ಮ ಆಪ್ತರು ವರಿಷ್ಠರ ಜೊತೆಗೆ ಆಗಮಿಸಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಅನ್ನೋ ಸುದ್ದಿ ಇದೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ಅಂತ ಹೈಕಮಾಂಡ್ ನಾಯಕರು ಹೇಳಿದಾರಂತೆ. ಜೊತೆಗೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, 2028ಕ್ಕೆ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದಾದ್ರೆ ಬೇರೆ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡಿಕೊಳ್ಬೇಕು. ಯಾಕಂದ್ರೆ ಹಿಂದ ನಾಯಕ ಅಂತ ಹೆಸರುವಾಸಿಯಾಗಿದ್ದಾರೆ, ಹಲವು ಭಾಗ್ಯಗಳ ಸರದಾರ. ಸೊ ಹಾಗಾಗಿ ಇವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಳ್ಳೋಣ ಅನ್ನೋ ಪ್ಲಾನ್ನ ಜೊತೆಗೆ ಅವರು ಹೇಳಿರುವಂಥ ಒಂದಷ್ಟು ಕಂಡೀಷನ್ಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಬದಲಾವಣೆಗಳ ಬಗ್ಗೆ ಚರ್ಚೆ ಆಗಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡೆಗೆ ಸಸ್ಪೆನ್ಸ್ ಅಪ್ಪ. ಸಿದ್ದರಾಮಯ್ಯ ಬಲ ಇಲ್ಲದೆ ಆಡಳಿತ ಮಾಡೋದಂತೂ ಸ್ವಲ್ಪ ಕಷ್ಟ ಅನ್ನೋ ಮಾತಿದೆ. ದಿಲ್ಲಿಯಿಂದ ಬರಬೇಕು, ಅವರು ಬರ್ತಾ ಇದ್ದಂತೆ ಸಿದ್ದು ಅವರನ್ನ ಭೇಟಿ ಆಗ್ತಾರೆ ಡಿ.ಕೆ. ಶಿವಕುಮಾರ್. ಸಿಎಂ ವಿದಾಯದ ಬ್ರೇಕ್ಫಾಸ್ಟ್ನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಗಿಯಾಗಿರ್ತಾರೆ. ಸಿದ್ದರಾಮಯ್ಯನವರ ಜೊತೆಗೆ ಲೋಕಭವನಕ್ಕೆ ಆಗಮಿಸ್ತಾರೆ ಅನ್ನೋ ಮಾಹಿತಿ ಇದೆ. ಸಿಎಂ ಜೊತೆಗೇ ಇರ್ತಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಮುಂದೆ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ನೋಡ್ಕೊಳ್ಳೋಕೆ ಡಿ.ಕೆ. ಶಿವಕುಮಾರ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಲ ಇದೆ ಅಂತೇಳಿ ತೋರಿಸಿಕೊಳ್ಳುವಂತ ಪ್ರಯತ್ನ. ಅಂದ್ರೆ ಸಿದ್ದರಾಮಯ್ಯನವರು ಇಲ್ಲಿ ಮುನಿಸ್ಕೊಂಡಿಲ್ಲ, ಇಬ್ರು ಒಗ್ಗಟ್ಟಾಗಿದ್ದೀವಿ, ಕೊಟ್ಟ ಮಾತಿನಂತೆ ಇಬ್ರು ಕೂಡ ನಡ್ಕೊಳ್ತಾ ಇದ್ದೀವಿ, ನಾನು ನಡ್ಕೊಂಡಿದ್ದೆ, ಈಗ ಸಿದ್ದರಾಮಯ್ಯನವರು ನಡ್ಕೊಳ್ತಾರೆ, ಇಬ್ರು ಒಟ್ಟಿಗೆ ಮುಂದೆ ಸಾಕ್ತೀವಿ, ಪಕ್ಷ ಕಟ್ಟುವಂತ ಕೆಲಸ ಮಾಡ್ತೀವಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಕ್ಲಿಯರ್ ಕಟ್ ಆಗಿ. ನಾಡಿದ್ದು CLP ನಾಯಕನಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆಗ್ಲಿಕ್ಕಿದ್ದಾರೆ. ಶುಕ್ರವಾರ ನೂತನ ಮುಖ್ಯಮಂತ್ರಿಯ ಆಯ್ಕೆ ಸಾಧ್ಯತೆ. ನಾಡಿದ್ದು ಮಧ್ಯಾಹ್ನ 3 ಗಂಟೆಗೆ CLP ಮೀಟಿಂಗ್ ಇದೆ. ಸಭೆಯಲ್ಲಿ CLP ಲೀಡರ್ ಆಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. CLP ಸಭೆ ಆದ್ಮೇಲೆ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸಿದ್ದರಾಮಯ್ಯನವರ ವಿದಾಯ, ಡಿ.ಕೆ. ಶಿವಕುಮಾರ್ ಅವರ ಉದಯ, ಅಂದ್ರೆ ಸಿಎಂ ಆಗಿ. ರಾಜ್ಯ ಕಾಂಗ್ರೆಸ್ ನಾಯಕತ್ವದಲ್ಲಿ ಬದಲಾವಣೆಯ ಹಿನ್ನೆಲೆಯಲ್ಲಿ
ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸಂಭ್ರಮಾಚರಣೆ ಮುಗಿಬಿಟ್ಟಿದೆ. ರಾಮನಗರದ ಐಜೂರು ವೃತ್ತದಲ್ಲಿ ಬೆಂಬಲಿಗರು ಸಂಭ್ರಮಿಸ್ತಾ ಇದ್ದಾರೆ. ಡಿಕೆ ಡಿಕೆ ಅಂತ ಘೋಷಣೆಗೆ ಹೋಗ್ತಾ ಇದ್ದಾರೆ ಕಾರ್ಯಕರ್ತರು. ಯಾವಾಗ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡಿ ರಾಜ್ಯಸಭೆಗೆ ಹೋಗ್ತಾರೆ, ರಾಷ್ಟ್ರ ರಾಜಕಾರಣಕ್ಕೆ ಧುಮುಕ್ತಾರೆ, ತದನಂತರ ಇಲ್ಲಿ ರಾಜ್ಯದ ಸಿಎಂ ಆಗಿ ಕೊಟ್ಟ ಮಾತಿನಂತೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಎಲ್ಲೆಡೆ ಸಂಭ್ರಮ.